ಅಹಿಲ್ಯಾಬಾಯಿ ಹೋಳ್ಕರ್ ಯಾವ ರೀತಿಯಪ್ಪ, ಎಂಥ ತ್ಯಾಗ! ಓ ಗ್ರೇಟ್! ಅಂಥ ತ್ಯಾಗ. ಫಸ್ಟ್ ಟೈಮ್ ಹೇಳಿದರು, ಎಲ್ಲ ಹೆಣ್ಣುಗಳಿಗೆ ಶಿಕ್ಷಣ ದೊರಕಲೇಬೇಕು. ಒಂದು ಟೆಂಪಲ್ ಕಟ್ಟಿದರೆ 2 ಸ್ಕೂಲುಗಳನ್ನು ಕಟ್ಟಬೇಕು ಅಂತ ಕಟಾಜ್ಞೆ ಮಾಡಿದಂಥವಳು. ಇದು ಉತ್ತರ ಭಾರತದಲ್ಲಾಯಿತು. ದಕ್ಷಿಣ ಭಾರತದಲ್ಲಿ ಬನ್ನಿ, ರಾಣಿ ಅಬ್ಬಕ್ಕಾದೇವಿ ಅವಳೇ ಎಜುಕೇಷನ್ ಮಾಡಿಕೊಂಡಿದ್ಲು. ತಮ್ಮ ಸೈನಿಕರಿಗೆ ಹೇಳಿದ್ಲು, ನೀವೆಲ್ಲರೂ ನಿಮ್ಮ ಹೆಂಡಂದರಿಗೆ ವಿದ್ಯೆಯನ್ನು ಕೊಡಿಸಬೇಕು. ಈ ಕಡೆ ಕಿತ್ತೂರು ಚೆನ್ನಮ್ಮನ ಟೀಮಲ್ಲಿ ಕಿತ್ತೂರು ಚೆನ್ನಮ್ಮ ಮಲ್ಲ ಸರ್ಜನ್ ಜೊತೆ ಜಗಳಾಡ್ತಿದ್ಲು. ಏನಂತ? ಸೈನ್ಯವನ್ನು ಕಟ್ಟೋಣ ಸರಿ, ಅದಕ್ಕಿಂತ ಪೂರ್ವದಲ್ಲಿ ಶಾಲೆಗಳನ್ನು ತೆರೆಯೋಣ, ನಮ್ಮ ಹೆಣ್ಮಕ್ಳಿಗೆಲ್ಲರಿಗೂ ಎಜುಕೇಷನ್ ಆಗಬೇಕು ಅಂತ ಹೇಳಿದಂಥ ಮಹಿಳೆ. ಸೂರ್ಯನಾಥ್ ಕಾಮತ್ ಅವರು ಬರೀತಾರೆ ಇದನ್ನ. ನೀವ್ಯಾರು ಕಿತ್ತೂರು ಚೆನ್ನಮ್ಮ ಅಂದ್ಕೊಂಡು ಬೇರೆ ವಿಭೂತಿ ಹಾಕೊಂಡು ಅವಳು ಕೊಡುಗೆ ಏನು ಅಂದ್ಕೊಂಡು ಯಾರಾದರೂ ಸ್ವಲ್ಪ ಆದರೂ ಗಮನಿಸಿದ್ರ? ನೀವು ಗಮನಿಸಬೇಕು. ಇವನ್ನೆಲ್ಲ ನಾವು ಸ್ತ್ರೀಯರಿಗೆ ಸಮಾನತೆಯನ್ನು ಬೋಧಿಸಿದಂಥವರು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂದ್ಕೊಂಡು ಮಲ್ಲ ಸರ್ಜನ್ ಜೊತೆ ಜಗಳ ಮಾಡಿದಂಥವಳು, ಅಂತಹ ಹೆಣ್ಣು ಅವಳು. ಅವನ್ನೆಲ್ಲ ನಾವು ನೆನೆಸ್ಕೊಳ್ಬೇಕು. ಇಲ್ಲಿದ್ರೆ ಹೇಗಾಗ್ತದೆ? ಆಗುವುದೇ ಇಲ್ಲ. ಸ್ತ್ರೀಯರು ಒಂದು ಕಡೆ ವಿವೇಕಾನಂದರು ಹೇಳ್ತಾರೆ, ಯಾವ ನಾಗರಿಕತೆ, ಯಾವ ದೇಶ ಸ್ತ್ರೀಯರಿಗೆ ಮಾನ್ಯತೆಯನ್ನು ಕೊಟ್ಟಿದೆಯೋ ಅದು ಮಾತ್ರ ಉಚ್ಚಾಯಮಾನಕ್ಕೆ ಹೋಗುತ್ತದೆ, ಇನ್ನುಳಿದಂಥವೆಲ್ಲ ಬಿಟ್ಟು ಹೋಗುತ್ತದೆ. ವಿವೇಕಾನಂದರ ಕೃತಿ ಶ್ರೇಣಿಯಲ್ಲಿರುವಂಥ ಮಾತಿದು ನೋಡಿ. ಅವರು ಇನ್ಸ್ಪೈರ್ ಮಾಡಿದ್ರು ಶಾರದಾ ದೇವಿ ಮಾತೆ, ಅರವಿಂದ್ರಿಗೆ ಮಾತೆ. ಸೃಷ್ಟಿ ಮಾತೆಯ ಸ್ವರೂಪ, ಸ್ತ್ರೀ ಸ್ವರೂಪ. ಪ್ರಕೃತಿ ಪುರುಷ. ಪುರುಷನಿಗೆ ನೀವು ಇನ್ನೊಂದು ಪದ ಹುಡುಕಿ ಹೋಗಬೇಕು ಅಂತಂದರೆ ಸ್ತ್ರೀನೇ. ಹೌದಾ? ಅಂದರೆ ಸ್ತ್ರೀಯರು ಇದ್ರೆ ಮಾತ್ರ ಶಿಷ್ಟ ಸಮಾಜದ ನಿರ್ಮಾಣ ಸಾಧ್ಯ. ಬಿಳಿ ಮನುಷ್ಯರ ನಿಲಿ ನೀವು ಇಲ್ರಿ, ಬಿಳಿ ಹೆಣ್ಮಕ್ಳಿಟ್ಟು ಹಾಗೆ ಆಗ್ತದೆ ಅಂದ್ಕೊಂಡು ಕೆಲವರು ಹೇಳಬಹುದಿಲ್ಲ ಅಂತ ಹೇಳಲ್ಲ. ಆದರೆ ಸ್ತ್ರೀ ಇದ್ದಂಗೆ ಪುರುಷ ಅಪೂರ್ಣತೆಯ ವಿಜೃಂಭಣೆ. ಬೇರೆ ಸ್ತ್ರೀ ಇದ್ರೆ ನಡೆದೀತು, ಬರೀ ಪುರುಷರು ಇದ್ರು ಅಂದಾಕ್ಷಣ ಬಿಳಿ ಯುದ್ಧನೇ ಆಗಿ ಹೋಗ್ತದೆ. ಯಾಕೆಂದರೆ ಸ್ತ್ರೀಗಿರುವಂತಹ ಪ್ರೀತಿ, ಪ್ರೇಮ, ವಾತ್ಸಲ್ಯ ಪುರುಷನಿಗೆ ಸಾಧ್ಯ ಇದೆಯಾ? ಇದು ಸಾಧ್ಯ ಇಲ್ಲದ ಮಾತದು. ಸ್ತ್ರೀಗೆ ಮಾತ್ರ ಪ್ರೀತಿ ಮಾಡಲಿಕ್ಕೆ ಬರ್ತದೆ ಅಂತ ಬರೀತಾರೆ ಭಗವಾನ್ ರಜನೀಶ. ಪ್ರೀತಿ ಪ್ರೇಮಗಳು ಸ್ತ್ರೀಯ ರಾಜ್ಯದವು ಅಂತ ಬರೀತಾರೆ. ಪುರುಷ ಅಲ್ಲಿಯೇ ಲಗ್ಗೆ ಇಡ್ತಾನೆ ಅಂತ ಬರೀತಾನೆ ಅವನು. ಮಾನವೀಯ ಮೌಲ್ಯಗಳು ಜ್ವಲಂತವಾಗಿ ಇರಲಿಕ್ಕೆ, ಮನುಕುಲದ ಉದ್ಧಾರಕ್ಕೆ ಸ್ತ್ರೀಯರ ಕೊಡುಗೆಯನ್ನು ಕಡೆಗಣಿಸಿದ ಯಾವುದೇ ಸಮಾಜ ಬಿದ್ದು ಹೋಗಿದೆ. ಅವರೇ ಸಾವಿತ್ರಿಬಾಯಿ ಮನೆಗೆ ಹೋಗಿ ಎಜುಕೇಷನ್ ಅನ್ನು ಕೊಡ್ತಾ ಬರ್ತಿತ್ತು. ಜ್ಯೋತಿಬಾ ಫುಲೆಯವರ ಮಡದಿಯನ್ನು ನಾವು ನೆನಪಿಸ್ಕೊಳ್ಬೇಕು, ನಮಸ್ತೆ ಹೇಳಬೇಕು. ಆ ರೀತಿ ಮಾಡಿದಂಥವರು ಎಷ್ಟು ಕಡೆ ನೋಡ್ಬೋದು ನಾವು. ಒಬ್ಬ ಸ್ತ್ರೀಗೆ ನೀವು ಎಜುಕೇಷನ್ ಕೊಡಿ, ಒಂದು ಕುಟುಂಬಕ್ಕೆ ಎಜುಕೇಷನ್ ಕೊಟ್ಟಂಗಾಗ್ತದೆ. ನೀವು ಶಾಂಚ ಆಯಿ ಅನ್ನುವಂಥ ಮರಾಠಿ ಪುಸ್ತಕ ಇದೆ. ಶಾಮನ ತಾಯಿ ಅಂದ್ಕೊಂಡು ಸಾನೆ ಗುರೂಜಿ ಅವರು ಬರೆದಂಥ ಒಂದು ಪುಸ್ತಕ. ತಾಯಿ ಎಷ್ಟು ಇಂಪಾರ್ಟೆಂಟು, ಸ್ತ್ರೀ
ಎಷ್ಟೊಂದು ಇಂಪಾರ್ಟೆಂಟ್ ಅನ್ನುವಂಥ ಒಂದು ವಿಷಯ ನಮಗೆ ತಿಳಿಯುತ್ತದೆ. ಕೊನೆಯದಾಗಿ ಒಂದು ಹೇಳ್ತೇನೆ, ಗಿಬ್ಬನ್ನನ ರೈಸ್ ಆ್ಯಂಡ್ ಫಾಲ್ ಆಫ್ ರೋಮನ್ ಎಂಪೈರ್, ರೋಮ್ ರಾಜ್ಯದ ಪತನ ಅಂದ್ಕೊಂಡನ್ನು ಕನ್ನಡಿಸಿದ್ದಾರೆ ಒಬ್ಬರು ಶೇಷಗಿರಿ ರಾವ್ ಇರೋದು, ಐ ಡೋಂಟ್ ರಿಮೆಂಬರ್. ಅವನೊಂದು ಕಡೆ ಬರೀತಾನೆ, ರೋಮ ರಾಜ್ಯ ಬಿದ್ದು ಹೋತಂತೆ. ಎಷ್ಟು ವರ್ಷದಲ್ಲಿ? 18-20 ವರ್ಷದಲ್ಲಿ ಬಿದ್ದು ಹೋತಂತೆ. ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತಂತೆ. ಯುದ್ಧ ಕಲೆ, ಔಷಧಿಗಳು, ಬೇರೆ ಬೇರೆ ಕಲಾಗಳು, ಸಂಸ್ಕೃತಿಗಳು, ಅಗ್ರಿಕಲ್ಚರು ಒಂದಲ್ಲ, ಅವರಲ್ಲಿ 30 ನಮೂನೆಯ ಡ್ರಿಂಕ್ಸನ್ನು ತಯಾರಿ ಮಾಡುವಂಥ ವಿಶೇಷತೆ ಇತ್ತಂತೆ ಅವರಿಗೆ. ಆ 30 ಡ್ರಿಂಕ್ಸನ್ನು ಒಂದೇ ಸರಿಗೆ ಕುಡಿದು ಅಷ್ಟನ್ನು ಒಮಿಟ್ ಮಾಡಿಕೊಂಡು ಮತ್ತು ಪದಾರ್ಥಗಳನ್ನು ತಿನ್ನುವಂಥ ಕಲೆ ಇತ್ತಂತೆ ಅಂತ ಬರೀತಾನೆ. ಉಚ್ಛ್ರಾಯ ಸ್ಥಾನಕ್ಕೆ ಹೋಯಿತು. ಭೋಗಕ್ಕೆ ಹೋದರು ಪುರುಷರೆಲ್ಲರೂ. ಏನ್ ಮಾಡಿದರು? ಭೋಗಕ್ಕೆ ಮಕ್ಕಳು ಅಡ್ಡು ಬರ್ತಾರೆ. ಹಾಗಾಗಿ ಈ ಮಕ್ಕಳನ್ನ ನಾವೇನು ಸ್ಲೇವ್ಸ್ ಕರ್ಕೊಂಡ್ಬಂದೇವಲ್ಲ, ಆ ಸ್ಲೇವ್ಸ್ರ ಮಡಿಲಲ್ಲಿ ಹಾಕಿ ಬಿಡೋಣ. ಅವ್ರು ನೋಡ್ಕೊಳ್ತಾರೆ ಮಕ್ಕಳನ್ನ. ನಾವು ಎಂಜಾಯ್ ಮಾಡ್ಬೋದು, ಡ್ರಿಂಕ್ಸ್ ಮಾಡ್ಬೋದು, ಡಾನ್ಸ್ ಮಾಡ್ಬೋದು, ರೆಮಿ ಆಡಬಹುದು, ಡಿಯಲ್ ಆಡಬಹುದು. ಆಡ್ತಾ ಆಡ್ತಾ ಮಜಾ ಮಾಡ್ತಾ ಜೀವನವನ್ನು ಆಸ್ವಾದಿಸೋಣ ಅಂದ್ಕೊಂಡು ಹೇಳಿ ತಮ್ಮೆಲ್ಲ ಮಕ್ಕಳನ್ನು ಆ ಸ್ಲೇವ್ಸ್ ಏನಿದ್ರು ಹೆಣ್ಣುಗಳು, ಆ ಹೆಣ್ಣುಗಳ ಉಡಿಯಲ್ಲಿ ಮಡಿಲಲ್ಲಿ ಹಾಕಿಬಿಡ್ತಾರೆ. ಆ ಮಕ್ಕಳೆಲ್ಲ 15-20 ವರ್ಷ ಆದಕ್ಕೆ ಆ ಸ್ಲೇವ್ಗಳ ಭಾಷೆ, ಆ ಸ್ಲೇವ್ಗಳ ನಡಾವಳಿಗಳು, ಯುದ್ಧ ಮಾಡುವಂಥ ತಾಕತ್ತಿಲ್ಲ, ಫೈಟ್ ಮಾಡಬೇಕು ಅನ್ನೋ ಧೈರ್ಯ ಇಲ್ಲ, ಪುಟ್ಟ ಒಂದು ಹಾವರಾಣಿ ಬಂತು ಅಂದರೆ ಓಡಿ ಹೋಗುವಂಥದ್ದು, ಆ ರೀತಿ ಬೆಳ್ಕೊಂಡ್ರು. 15-20 ವರ್ಷ ಬಾಳ್ ಬರೀತಾನವನು. ದ ರೋಮನ್ ಎಂಪೈರ್ ಫೆಲ್ ಡೌನ್ ನಾಟ್ ಬಿಕಾಸ್ ಆಫ್ ಎನಿ ವಾರ್, ಯುದ್ಧದಿಂದ ಅಲ್ಲ, ನಾಟ್ ಬಿಕಾಸ್ ಆಫ್ ಎನಿ ಫೆಮೀನ್, ಕ್ಷಾಮದಿಂದ ಅಲ್ಲ, ನಾಟ್ ಬಿಕಾಸ್ ಆಫ್ ಫ್ಲಡ್, ಮಹಾಪೂರದಿಂದ ಅಲ್ಲ, ನಾಟ್ ಬಿಕಾಸ್ ಆಫ್ ಪೆಸ್ಟಿಲೆನ್ಸ್, ಮಿಡತೆಯ ಹಾವಳಿಯಿಂದ ಅಲ್ಲ, ನಾಟ್ ಬಿಕಾಸ್ ಆಫ್ ಪ್ಯಾಂಡಮಿಕ್, ಈ ಕರೋನಾದಂಥ ಪ್ಯಾಂಡಮಿಕ್ ರೋಗದಿಂದನೂ ಅಲ್ಲ. ಇಟ್ ಫೆಲ್ ಡೌನ್ ಬಿಕಾಸ್ ರೋಮನ್ಸ್ ಹ್ಯಾಡ್ ಪುಟ್ ದೇರ್ ಚಿಲ್ಡ್ರನ್ ಇನ್ ಟು ದ ಲ್ಯಾಪ್ ಆಫ್ ಸ್ಲೇವ್ಸ್ and children became slave-like. Roman Empire fell down ಅಂತ ಬರೀತಾರೆ. ಹಾಗಾಗಿ ಸ್ತ್ರೀ, ಅಂಬೇಡ್ಕರ್ಜಿ ಹೇಳ್ತಿದ್ರು, ಸ್ತ್ರೀಯರಿಗೆ ಸಮಾನತೆ ಸಿಗಲಿಲ್ಲ ಅಂದರೆ ರಾಷ್ಟ್ರ ಉದ್ಧಾರ ಆಗಲ್ಲ. ಹಾಗಾಗಿ ಅನುಚ್ಛೇದ 15 ಮಾಡಿದರು. ಸ್ತ್ರೀಯರಿಗೆ, ಮಕ್ಕಳಿಗೆ ವಿಶೇಷವಾದಂಥ ಫ್ಯಾಸಿಲಿಟಿಗಳನ್ನು ರಾಜ್ಯ ಕೊಡಮಾಡಬೇಕು ಅಂದ್ಕೊಂಡು ಮಾಡಿದರು. ಅಂಬೇಡ್ಕರ್ಜಿ ಮಾಡಿದರು. ಫಸ್ಟ್ ಟೈಮ್ ಸ್ತ್ರೀಯರಿಗೂ ಸಹಿತ ಆಸ್ತಿಯಲ್ಲಿ ಹಕ್ಕನ್ನು ಕೊಡಬೇಕು ಅಂತ ಮಾಡಿದರು. 1946ನೇ ಇಸ್ವಿಯಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ಗೆ ಅವರು ಇನ್ನು ರೆಪ್ರೆಸೆಂಟೇಟಿವ್ ಆಗಿ ಹೋದಾಗ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟನ್ನು ಮಾಡಿದರು. ಸ್ತ್ರೀಗೂ ಒಂದೇ ಪಗಾರ, ಪುರುಷನಿಗೂ ಒಂದೇ ಪಗಾರ. ಹೌದಾ? ಜೊತೆಗಿದ್ರೆ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗ್ತದೆ. ಇದೆಲ್ಲ ಸ್ತ್ರೀಯರು ನಮ್ಮ ದೇಶದ ಒಬ್ಬೊಬ್ಬ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ರಾಣಿ ಹಬ್ಬಕ್ಕ ಇದ್ದಂಗೆ ನೀವೆಲ್ಲರೂ ಹಾಗೆ ಆಗಬೇಕು. ದೇಶವನ್ನು ಕಟ್ಟುವ ವಿಷಯದಲ್ಲಿ ಜಾತಿ, ಕುಲ, ಮತ ಎಲ್ಲದನ್ನು ಮರೆತು ಜೊತೆಗೂಡಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ದೇಶವನ್ನು ಮುನ್ನಡೆಸಬೇಕು. ಥ್ಯಾಂಕ್ ಯು.